ಒಂದು ಪಕ್ಷ ಗೀತನ್ನಾದ್ರೂ ಸಹಿಸ್ಕೋಬಹುದು ತಂಗ್ಯವ್ವ. ಅವಳ ಅಪ್ಪನಲ್ಲ, ಅವನು ಬೀಗ್ರೆ ಅಂತ ಕರೆಯುವಾಗ ಇಷ್ಟು ದೊಡ್ಡ ಬೀಗ ತಗೊಂಡು ಅವನ ತಲೆಗೊಡಿನಂತ ಅನ್ಸುತ್ತೆ ನನಗೆ. ತಂಗ್ಯವ್ವ, ಇನ್ನು ಮುಂದಕ್ಕೆ ಅವನ ಫೋನ್ ಕಾಲನ್ನು ನಾನು ಯಾವುದೇ ಕಾರಣಕ್ಕೂ ರಿಸೀವ್ ಮಾಡೋದಿಲ್ಲ. ಇದು ನನ್ನ ಶಾಶ್ವತ ಶಪಥಂ. ಮೇಡಮ್ ಮೇಡಮ್, ಅದೇ ಯಾರು ನನ್ನ ಶಪಥಂಗೆ ಮೇಡಮ್ ಅಂತ ಪ್ರಾಸ ಕೂಡಿಸ್ತಾ ಇರೋದು? ನಾನ್ ಸರ್ ಮೇಘದೂತ ಸಿಲ್ಕ್ ಸೆಂಟರ್ ಇಂದ ಪಣಿಕರ್ ಅಂತ. ಮೇಘದೂತ? ಜಸ್ಟ್ ಮಿನಿಟ್, ಬಂದೆ. ಯಾರು ಬೇಕಿತ್ತು? ಮೇಡಮ್ ಬೇಕಿತ್ತು. ಮೇಡಮ್, ಜಸ್ಟ್ ಮಿನಿಟ್. ತಂಗಿಯವ್ವ, ಏನು ಇಷ್ಟೊಂದು ಬಟ್ಟೆ? ಮಗನ ಮದುವೆ ಅಂತ ಆರ್ಡರ್ ಮಾಡಿದ್ದ, ಕ್ಯಾನ್ಸಲ್ ಆಗೋಯ್ತಲ್ಲ. ಇದನ್ನು ಕ್ಯಾನ್ಸಲ್ ಮಾಡು. ಏನು ಮಾಡ್ತೆ ಇಷ್ಟನ್ನ? ಆರ್ಡರ್ ಮಾಡಿದ್ರೆ ಅಲ್ವಾ ಕ್ಯಾನ್ಸಲ್ ಮಾಡೋದಕ್ಕೆ? ಕಾಂಪ್ಲಿಕೇಟೆಡ್ ಡೈಲಾಗ್. ಫಾಲೋ ಮೀ. ಯಾರೇ ನೀವು? ಸರ್, ಮೇಡಮ್ಗೆ ಈ ಬಟ್ಟೆ ಕೊಡಬೇಕಾಗಿತ್ತು. ಬಂದ್ರಲ್ಲ. ನಾವ್ ಯಾವ್ದು ಆರ್ಡರ್ ಮಾಡಿರ್ಲಿಲ್ವಲ್ಲ. ಹೌದು, ನೀವು ಆ ಮೇಡಮ್ ಅಲ್ವಲ್ಲ? ರೀ ಮೇಘದೂತ, ಈ ಮನೆಗಿರೋರು ಇವರೊಬ್ಬರೇ ಮೇಡಮು. ಅವರೇ ಇಲ್ಲ ಅಂತಿರೋವಾಗ ಇನ್ಯಾವ ಮೇಡಮ್ ರೀ ಆರ್ಡರ್ ಮಾಡೋಕ್ಕೆ ಸಾಧ್ಯ? ಹಳೆ ಅತ್ತೆ ಜೊತೆ ಹೊಸ ಸೊಸೆ ಕೂಡ ಮೇಡಮ್ ಅನ್ಸ್ಕೋತಾರಲ್ವಾ ಸರ್? ರಿಯಲಿ? ಈ ಮಾತನ್ನು ಯಾರು ಅಂದವರು? ನಾನೇ. ನಾನೇ ತಾರಣ್ಣ ಅಂಕಲ್. ಇವ್ರೆ ನಮ್ಮ ಅಂಗಡಿಲಿ ಬಂದು ಶಾಪಿಂಗ್ ಮಾಡಿದ್ರು. ನಾವೇ ಡೋರ್ ಡೆಲಿವರಿ ಕೊಡ್ತೀವಿ ಅಂತ ಹೇಳಿದ್ವಿ. ತಗೊಳ್ಳಿ ಮೇಡಮ್. ಥ್ಯಾಂಕ್ಸ್. ಪಾಪ ನಿಮ್ ಸೀರೆನ ಎಷ್ಟ್ ದಿವಸ ಅಂತ ಉಡೋದು, ಅದಕ್ಕೆ ನಿಮ್ ಮಗರಾಯನ ಹತ್ರ ಕೊಡ್ಸಿ ಅಂತ ಕೇಳ್ದೆ. ಪಾಪ ಅವ್ರವ್ರ ಫ್ರೆಂಡ್ಸ್ ಜೊತೆ ಬ್ಯುಸಿ ಇದ್ರು, ಆಗಲ್ಲ ಅಂದ್ರು. ಅದಕ್ಕೆ ನಾನೇ ಆರ್ಡರ್ ಮಾಡಿ ಬಂದೆ. ನನ್ನ ಕೆಲಸ ನಾನು ಮಾಡಿದ್ದಾಯ್ತು. ಇನ್ನು ನೀವು ಬಿಲ್ ಕ್ಲಿಯರ್ ಮಾಡಿದ್ರೆ ನಾನು ಹೊರಡ್ತೀನಿ. ಎಷ್ಟು? ಏನ್ ಸರ್ ಹೀಗೆ ಕೇಳ್ತೀರಾ? ಪರವಾಗಿಲ್ಲ, ಹೇಳಿ. ಇವತ್ತು 3,20,000. 3,20,000? ಸ್ವಲ್ಪ ಹೆಚ್ಚಾಯ್ತು ಅಂತ ನನಗೂ ಅನ್ಸ್ತು ಅತ್ತೆ. ಆದ್ರೆ ನಿಮ್ ಲೆವೆಲ್ ನೋಡ್ಬೇಕಲ್ವಾ, ನಿಮ್ ಪ್ರೆಸ್ಟಿಗ್ ತಕ್ಕಾಗೆ ಬದುಕ್ಬೇಕಲ್ವಾ. ಬಂದೋರ್ ಮುಂದೆ ನಿಮ್ ಸೊಸೆ ಅನ್ಸ್ಕೋಬೇಕಲ್ವಾ. ಬಟ್ಟೆ ನೋಡಿ ಮಟ್ಟ ಅಳಿಯೋ ಜನರು ಮಧ್ಯೆ ಇರೋರು ನೀವು, ನಿಮ್ಗಳ ಮಧ್ಯೆ ಇರ್ಬೇಕಾದವಳು ನಾನು. ಅದಕ್ಕೆ ದುಡ್ಡು ಸ್ವಲ್ಪ ಜಾಸ್ತಿ ಆಯ್ತು. ಅತ್ತೆ, ನಾನ್ ನಿಮ್ ಮಗರಾಯನ ಹತ್ರ ದುಡ್ಡು ಕೇಳಿಲ್ಲ. ಯಾಕೇಳಿ? ಅವ್ರಿಗೂ ದುಡ್ಡು ಕೊಡೋದು ನೀವೇ ಅಲ್ವಾ ಅತ್ತೆ? ಥ್ಯಾಂಕ್ಸ್ ಅಣ್ಣ. ಲೇ ನಿನ್ನ. ವಿಜಯ್ ನಿಂತ್ಕೋ. ಏನ್ ಮಾಡ್ಬೇಕು ಹೇಳಮ್ಮ? ಮಾಮನ್ ಹತ್ರ ದುಡ್ಡಿಸ್ಕೊಂಡು ಬಿಲ್ ಕ್ಲಿಯರ್ ಮಾಡಿ ಕಳ್ಸು. ಅಲ್ಲ ತಂಗಿ ಬಾ. ಬಿಲ್ ಕ್ಲಿಯರ್ ಮಾಡಿ ಕಳ್ಸು ಅಂದೆ. ಏನೇ ನೀನು ಆರಾಮಾಗಿ ನಗ್ತಿದೀಯಾ? ಶರಣ್ಯ, ನಗು ಅನ್ನೋದು ಆ ದೇವ್ರು ಎಲ್ರಿಗೂ ಕೊಟ್ಟಿರೋ ಶಾಶ್ವತವಾದ ಸ್ವತ್ತು. ಸಂದರ್ಭ ಸಮಸ್ಯೆ ಕೊಡ್ತದನ್ನ ಮಾತ್ರಕ್ಕೆ ನಮ್ ಸ್ವತ್ತನ್ನ ನಾವ್ಯಾಕೆ ಕಳ್ಕೊಬೇಕು ಹೇಳು? ಲೇ ಗೀತಾ, ನಿನ್ನ ಫಿಲಾಸಫಿ ಡೈಲಾಗ್ ನ ನಿಲ್ಸೆ. ಮದ್ವೆ ಹೆಣ್ಣಿನ ಗೆಟಪ್ ಅಲ್ಲಿ ನೀನ್ ಆ ಮನೆಗೆ ಹೋದಾಗ ಎಲ್ಲಾ ಕಡೆ ನೀನ್ ಆ ಮನೆ ಸೊಸೆ ಅನ್ನೋದೇ ಸುದ್ದಿ. ಹೌದು, ನಾನ್ ಈ ಮನೆ ಸೊಸೆನೆ, ಅದ್ರಲ್ಲಿ ಯಾಕೆ ಅನುಮಾನ? ಅಲ್ವೇ? ವಿಜಯ್ ಬೆಂಕಿ ತಾನೆ, ಆ ಬೆಂಕಿಯಿಂದ ದೂರ ಇದ್ರೆ ಒಳ್ಳೆ ತಾನೆ. ಅದ್ ಬಿಟ್ಟು ಅದೇ ಬೆಂಕಿನ ತಪ್ಕೋತಿ ಅಂದ್ರೆ ನಿನಗ್ ತಲೆ ಕೆಟ್ಟಿದೆ ಅಂತ ತಾನೆ? ಇಡೀ ಜಗತ್ತೇ ನನ್ ಪಾಲಿಗೆ ಕೆಟ್ಟ ನಿಂತಿತ್ತು ಶರಣ್ಯ. ಒಟ್ಟೊಟ್ಟಿಗೆ ಎಲ್ಲವನ್ನೂ ಸರಿ ಮಾಡ್ಬೇಕಿತ್ತು. ಅದಕ್ಕೆ ನನ್ಗಿದ್ದ ದಾರಿ ಇದೊಂದೇ. ಆ ಮನೆ ಸೊಸೆ ಆಗದಾ? ಹೌದು,
ವಿಡಿಯೋ ನೋಡಿದ ಪ್ರತಿಯೊಬ್ರು ನನ್ನ ಮಾನದ ಬಗ್ಗೆ ಚೀಪಾಗಿ ಮಾತಾಡೋರು. ಬಲಿಯಾಗದ ನನ್ನ ಮಾನ ಸಮಾಜದ ಬಾಯಲ್ಲಿ 1000 ಸತಿ ಬಲಿಯಾಗಿರೋದು. ಅದನ್ನ ತಡಿಬೇಕಾಗಿತ್ತು. ಇನ್ನೊಂದ್ ಕಡೆ ಎತ್ತೋರ್ ಮರ್ಯಾದೆ ಕಾಪಾಡೋದು ನನ್ನ ಕರ್ತವ್ಯ ಆಗಿತ್ತು. ನನ್ನ ಮನೆ ಈಚೆ ಹಾಕಿತ್ತು. ನನಗೂ ಒಂದ್ ಮರ್ಯಾದೆ ನೆಲೆ ಬೇಕಿತ್ತು. ಅದಕ್ಕೆ ನಾನು ಇಲ್ಲಿಗೆ ಬರ್ಲೇಬೇಕಿತ್ತು. ಹಾಗಾದ್ರೆ ನೀನ್ ವಿಜಯ್ ಹೆಂಡತಿಯಾಗಿ ಅವನ್ ಮನೇಲಿ ಸೆಟ್ಲ್ ಆಗ್ಬಿಡ್ತೀಯ ಗೀತಾ? ಆ ಮನೇಲಿ ಅವ್ನ್ ಸುಮ್ನೆ ಬಿಡ್ತಾನಾ? ನಿನಗ್ ಭಯ ಆಗ್ತಿಲ್ವಾ ಗೀತಾ? ಭಯ ಖಂಡಿತವಾಗ್ಲೂ ಆಗ್ತಿದೆ. ಕುರುಕ್ಷೇತ್ರದ ಯುದ್ಧದಲ್ಲಿ ಕೌರವರ ಸೈನ್ಯ ಅದ್ರಲ್ಲಿದ್ದ ಮಹಾಮೈಮರನ್ನ ಕಂಡು ಒಂದು ಕ್ಷಣ ಅರ್ಜುನ ಎದುರಿದ್ದ. ಕೃಷ್ಣ ನನಗ್ ಭಯ ಆಗ್ತಿದೆ, ಮನ್ಸಲ್ಲಿದ್ದ ವಿಶ್ವಾಸ ಸೋಲ್ತಿದೆ ಅಂತಿದ್ನಂತೆ. ಅದಕ್ಕೆ ಕೃಷ್ಣ ಭಯ ಅನ್ನೋದು ಸದಾಕಾಲ ನಿಂಗೆ ಎಚ್ಚರ ಇರೋ ಹಾಗೆ ಮಾಡುತ್ತೆ ಅನ್ನಂತೆ. ಅತಿಯಾದ ವಿಶ್ವಾಸ ನಿನ್ನನ್ನ ಸೋಲ್ಸುತ್ತೆ. ಭಯ ಯಾವತ್ತು ನಮ್ಮನ್ನ ಕಾಪಾಡ್ಕೊಳ್ಳೋ ಗುಣ. ಅದೇ ಇರೋ ಬುದ್ಧಿನ ಎಚ್ಚರ ಮಾಡೋ ಗ್ಲೂಕೋಸ್ ಅನ್ನಂತೆ. ಅದನ್ನೇ ಆ ಭಯನೇ ನಾನು ನಂಬಿದ್ದೀನಿ. ಆದ್ರೆ ವಿಜಯ್ ನಿನ್ ಜೊತೆ ಬದುಕ್ತಾನ? ಮನ್ಸಾರೆ ನಿನ್ನ ಒಪ್ಕೋತಾನ? ನಾನ್ ಬಂದಿರೋದು ವಿಜಯ್ ಒಪ್ಗೆಗಲ್ಲ. ತಪ್ಪು ಅನ್ನೋದು ನನ್ ಮೇಲೆ ತಪ್ಪಾಗಿ ನನ್ ಭವಿಷ್ಯನ ತುಳಿಬಾರ್ದು ಅಂತ. ನೀನ್ ಆ ಮನೇಲಿ ಇದೀಯ ಅಂದ್ರೆ ಅದಕ್ಕೊಂದು ಉದ್ದೇಶ ಇರ್ಬೇಕು ತಾನೆ? ಅದೇನು? ಉದ್ದೇಶ ಸ್ಪಷ್ಟವಾಗಿತ್ತು, ಅದು ಮುಗೀತು. ಈಗಿರೋದು ನನ್ ಭವಿಷ್ಯ. ಅದಕ್ಕೆ ನಾನು ಇಲ್ಲೇನ್ ಮಾಡ್ಬೇಕು, ಹೇಗಿರ್ಬೇಕು ಅನ್ನೋ ದಾರಿ ನನಗ್ ಸ್ಪಷ್ಟವಾಗಿದೆ. ನನ್ನ ಪ್ರಯಾಣ ಅದ್ರ ಕಡೆ ಇರುತ್ತೆ. ಅದನ್ನೇ ಕೇಳ್ತಿರೋದ್ ಗೀತಾ. ಏನ್ ಮಾಡ್ತೀಯಾ? ಮಾಡ್ತಾ ಹೋಗ್ತೀನಿ. ಹೇಗ್ ಮಾಡ್ತೀನಿ, ಏನ್ ಸಾಧಿಸ್ತೀನಿ ಅನ್ನೋದು ಸಮಯ ಸಂದರ್ಭ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ಶುಭರಾತ್ರಿ. ಸರಿ ಗೀತಾ. ಶುಭ ಅಲ್ಲ ತಂಗೆವ್ವ, ಅಶುಭ. ಇನ್ಮುಂದಕ್ಕೆ ಪ್ರತಿ ರಾತ್ರಿನೂ ಅಶುಭದ ರಾತ್ರಿನೇ, ಪ್ರತಿ ಬೆಳಗು ಆತಂಕದ ಕೊರಗೆ ಫಿಕ್ಸ್ ಅದು. ಆ ಗೀತಾ ಈ ಮನೆಯಲ್ಲಿರೋ ತನಕ ಅದು ತಪ್ಪಿದ್ದಲ್ಲ. ಅಮ್ಮ, ಅವಳನ್ನ ನೀನ್ ಕಳಿಸ್ತೀಯಾ ಇಲ್ಲ ನಾನ್ ಕಳಿಸ್ಲಾ? ಹೇಗಪ್ಪ ಕಳಿಸ್ತೀಯ? ಅವತ್ತು ಕಾಲೇಜಲ್ಲಿ ಅವಳು ಮೈ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಕಡ್ಡಿಗಿರುವಾಗ ನೀನ್ ಅಡ್ಡ ಬಂದೆ. ಇಲ್ಲ ಅಂದಿದ್ರೆ ಅವಳನ್ನ ಅವತ್ತಲ್ಲೇ. ಓ ಪುಣ್ಯಾತ್ಮ, ನೀನು ಇವತ್ತಿಂದು ಮಾತಾಡು. ಪ್ರೆಸೆಂಟ್ ಸಿಚುವೇಶನ್. ಒಂದೇ ಒಂದ್ಸತಿ ನೀನು ಹೂ ಅನ್ನಮ್ಮ, ಆ ಗೀತನ್ ಇಲ್ಲೇ ಸಾಯಿಸ್ಬಿಡ್ತೀನಿ. ನಾನ್ ಮಂತ್ರಿ ಮಗ ಆಗಿದ್ದೆ ತಪ್ಪಾಯ್ತಾ? ಅದನ್ನೇ ಅವಳು ಇಟ್ಕೊಂಡು ಮೀಡಿಯಾಗ ಹೋಗ್ತೀನಿ ಅಂತಿದ್ದಾಳೆ. ಅದೇ ಬೇರೆಯವ್ರ ಮಗ ಆಗಿದ್ರೆ ಅವಳೇನಾಗ್ತಿದ್ಲೋ ಗೊತ್ತಿಲ್ಲ, ಆದ್ರೆ ನೀನಂತೂ ಈ ತಪ್ಪು ಮಾಡ್ತಿರ್ಲಿಲ್ಲ. ಅಣ್ಣ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾವು ಸುಮ್ಮನಿರೋದಕ್ಕೆ ತಂಗೆವ್ವ ಗೀತಾ ಅನ್ನೋ ರಾಕೆಟ್ ನಭಕ್ ನೆಗಿತಾ ಇರೋದು. ನಾವು ಇಲ್ಲೇ ನಿಂತ್ಕೊಂಡು ಲಬಲಬ ಅಂತ ಬಾಯ್ ಪಡ್ಕೊಳ್ತಿರೋದು. ಅವಳು ನಮ್ಮ ಅಪ್ಪನ ಎಮೋಷನ್ ಇಟ್ಕೊಂಡು ಆಟ ಆಡ್ತಿದ್ದಾಳೆ. ಹಾ, ಅವಳ ಎಮೋಷನ್ ನಿಮ್ಮ ಅಪ್ಪನ ತನಕ ಹೋಗಿದ್ದು ನಿಮ್ಮ ಕೆಲಸಗಳಿಂದ ಶ್ರೀಯುತ ವಿಜಯಕುಮಾರ್ ರವರೇ. ಎಲ್ಲದಕ್ಕೂ ನಾನೇ ಕಾರಣ ಅಂತಿದ್ಯಲ್ಲ ಮಾಮ. ಹಾಗಂತ ನನ್ ಕಣ್ಮುಂದೆ ಮೆರೆಯೋಕ್ ಬಿಟ್ಬಿಡ್ಬೇಕಾಗಿತ್ತ ಅವಳನ್ನ? ಅಯ್ಯೋ ಮುಚ್ಚಪ್ಪ ಬಾಯ್, ಸಾಕ ಕಂಡಿದ್ದೀನಿ. ತಲೆಯಲ್ಲಿರೋ ಹೇನ್ ಸಾಯಿಸಕ್ಕೆ ಕಲ್ಲೆತ್ತಿ ತಲೆ ಚಚ್ಕೊಳಕ್ ಹೊರಟು ನೀನು. ನಿನ್ನಿಂದಾಗಿ ಇವತ್ತು ಈ ಮನೆ ಮರ್ಯಾದೆ ಐಸಿಯುನಲ್ಲಿದೆ. ಹಾಗಾದ್ರೆ ನಂದೇ ತಪ್ಪು ಅಂತ್ಯ ಮಾಮ? ಇನ್ನೇ ನೀನ್ ಅಪ್ಪಂದು ಅಂತಲ್ಲ. ಅಣ್ಣ, ಮಾತ್ ನಿಲ್ಸು. ನನ್ ವಿಜಯನ್ ಬಗ್ಗೆ ಏನು ಮಾತಾಡ್ಬೇಡ. ಒಂದಂತೂ ಸತ್ಯ, ಆ ಗೀತಾಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ತೊಂದರೆ ಆದ್ರೂ ಅಷ್ಟೇ, ಅನುಮಾನ ಬರೋದು, ಅಪವಾದ ಬರೋದು ನಮ್ಮ ಮೇಲೇನೆ. ಯಾಕಂದ್ರೆ ಮೀಡಿಯಾ ಆಲ್ರೆಡಿ ನಮ್ಮನ್ನ ನೋಡ್ತಾ ಇರತ್ತೆ. ಹಾಗಂತ ಅವಳನ್ನ ಸುಮ್ಮನೆ ಬಿಟ್ಬಿಡೋದ ತಂಗಿಯವ? ಅಣ್ಣ, ನಾನ್ ಹಾಗಂತ ಹೇಳಲಿಲ್ವಲ್ಲ. ಸದ್ಯಕ್ಕೆ ಸುಮ್ನಿರು ಅಂದೆ. ಅಲ್ಲಮ್ಮ, ನನ್ ಪ್ರಯತ್ನ ಇಲ್ಲಿ ಯಾರ ಪ್ರಯತ್ನ, ಯಾವ ಪ್ರಯತ್ನನೂ ಬೇಕಾಗಿಲ್ಲ. ನನ್ನ ಮಗನ ಪಾಲಿಗೆ ನಾನಿದ್ದೀನಿ. ನನ್ನ ವಿಜಯ್ ಪಾಲಿಗೆ ಬರೋ ಸಮಸ್ಯೆನ ಹೇಗೆ ಪರಿಹಾರ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಗೊತ್ತಿದ್ರೆ ಅದನ್ನ ನಾಳೆ ಕಾರ್ಯರೂಪಕ್ಕೆ ಇಳಿಸ್ಬಿಡು ನನ್ನ ತಂಗಿಯವ್ವ. ಅಣ್ಣ, ಆತ್ರಕ್ಕೆ ಬಿದ್ದು ಅನಾಹುತ ಮಾಡ್ಕೊಳ್ಳೋದು ಬೇಡ. ಗಾಳಿಪಟ ತಲೆ ಮೇಲೆ ಇರೋವಾಗ್ಲೇ ಅದ್ರ ದಾರಾನ ಕತ್ತರಿಸಿದ್ರೆ ಕೈಗೆ ಸಿಗುತ್ತೆ. ಅದೇ ಗಾಳಿಪಟ ಆಕಾಶದಲ್ಲಿ ಹಾರಾಡ್ತಾ ಇರುವಾಗ ಅದ್ರ ದಾರ ಕತ್ತರಿಸಿದ್ರೆ ಅಡ್ರೆಸ್ಗೂ ಸಿಗೋದಿಲ್ಲ.
ಗೀತಾ ವಿಷಯದಲ್ಲಿ ಯಾವಾಗ ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಅಲ್ಲಿ ತನಕ ನೀವಿಬ್ರು ಸುಮ್ನೆ ಇದ್ಬಿಡಿ. ಯಜಮಾನ್ರೆ ಕಾಫಿ. ನೀವಿನ್ನೂ ಬರೋದು 2-3 ದಿನ ಆಗುತ್ತೆ ಅಂತ ಅಮ್ಮೋರು ಹೇಳಿದ್ರು. ಏನ್ ಮಾಡೋದು ರಶ್ಮಿ, ಹೊರಗಡೆ ಆಗ್ಬೇಕಾಗಿರೋ ಕೆಲಸಗಳು ನಮ್ ಕೈಲಿಲ್ವಲ್ಲ. ಮಾಡಿಕೊಂಡು ನಿನ್ನಯ ಬಾಜಿ, ವಾಟ್ ಎ ಸರ್ಪ್ರೈಸ್! ನಂಗೆ ಗೊತ್ತೇ ಇಲ್ಲ. ಗುಡ್ ಮಾರ್ನಿಂಗ್ ಬಾಜಿ. ಗುಡ್ ಮಾರ್ನಿಂಗ್. ಬೆಳಗಿನ ಫ್ಲೈಟ್ ಅಲ್ಲಿ ಬಂದ್ರಾ? ಹೌದು. ಅಮ್ಮ, ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ. ಗುಡ್ ಮಾರ್ನಿಂಗ್ ವಿಜಯ್. ಗುಡ್ ಮಾರ್ನಿಂಗ್ ಅಪ್ಪ. ಕಾಲೇಜಿಗೆ ಹೊರಟಿಯಾ? ಹೋಗ್ಲೇಬೇಕಲ್ಲ ರೀ. ಯಾವಾಗ್ಲೂ ನೀವೇ ಹೇಳ್ತಾ ಇರ್ತೀರ ಅಲ್ವಾ, ಜೀವನದಲ್ಲಿ ಯಾವ್ದಕ್ಕೆ ಏನಾದ್ರೂ ಪರವಾಗಿಲ್ಲ, ಆದ್ರೆ ಓದಿಗೆ ಮಾತ್ರ ಏನೂ ಆಗ್ಬಾರ್ದು ಅಂತ. ಗುಡ್. ಆದ್ರೆ ಒಬ್ದೇ ಹೋಗ್ತಾ ಇದ್ದಾನೆ? ಮತ್ತಿನ್ನೇನು ಬಾಬುಜಿ, ಕಂಪ್ನಿಗೆ ಅಂತ ಜೊತೆಗೆ ನನ್ನನ್ನು ಕರ್ಕೊಂಡು ಹೋಗೋಕ್ಕಾಗತ್ತಾ? ದಿಲ್ಲಿಂದ ಬಂದ್ ಕೂಡ್ಲಿ ಜೋಕ್ ಮಾಡಕ್ ಶುರು ಮಾಡಿದ್ದಾರೆ. ಗೀತಾ ಓದ್ತಾ ಇರೋದು ಇವನ್ ಕಾಲೇಜಲ್ಲೇ ಅಂದ್ಮೇಲೆ ಗೀತಾನು ಅವನ ಜೊತೆ ಹೋಗ್ಲಿ. ವಿಜಯ್, ಗೀತಾನ ಜೊತೆ ಕರ್ಕೊಂಡು ಹೋಗು. ವಾಟ್ ಈಸ್ ದಿಸ್ ಬಾಬುಜಿ? ಇವನ್ ಜೊತೆ ಅವಳು ಕಾಲೇಜ್ಗೆ ಹೋಗುದಾ? ಯಾಕೆ ಗಂಡ ಹೆಂಡತಿ ಒಟ್ಟಿಗೆ ಕಾಲೇಜ್ಗೆ ಹೋಗ್ಬಾರ್ದಾ? ಅಲ್ಲ ಬಾಬುಜಿ, ಗಂಡ ಹೆಂಡತಿ ಜೊತೆಗೆ ಕಾಲೇಜಿಗೆ ಹೋಗೋದು ಯಾಕೋ ಸರಿಯಲ್ಲ ಅಂತ ನಾನು ಹೇಳೋದು. ಯಾಕಂದ್ರೆ ಹೆಂಡತಿಗೆ ಒಂದು ಸಂಸಾರದ ಜವಾಬ್ದಾರಿ ಅಂತ ಇರುತ್ತಲ್ಲ. ಅಂದ್ರೆ ಗಂಡನ್ಗೆ ಆ ಜವಾಬ್ದಾರಿ ಇರೋದಿಲ್ವಾ? ಹೆಂಡತಿನೇ ಮನೇಲಿದ್ದು ಸಂಸಾರ ನೋಡ್ಕೊಳ್ಬೇಕು ಅನ್ನೋದಾದ್ರೆ ವಿಜಯ್ನು ಅದೇ ಕೆಲಸ ಮಾಡ್ಕೊಂಡಿರ್ಲಿ. ಅವನು ಕಾಲೇಜ್ಗೆ ಹೋಗೋದು ಬೇಡ? ಅಲ್ಲ ರೀ, ಪಾಪ ನಮ್ ವಿಜಯ್ ಓದಿ ಮುಂದೆ ಬರ್ಬೇಕಲ್ವಾ? ಗೀತಾ ಬಾರಮ್ಮ ಇಲ್ಲಿ. ಗೀತಾನು ಓದು ಮುಂದೆ ಬರ್ಬೇಕಲ್ವಾ? ಬಾ, ಮುಂದೆ ಬರ್ಬೇಕು ಅನ್ನೋದಕ್ಕೆ ಯಾವತ್ತೂ ಲಿಂಗ ಭೇದ ಅನ್ನೋದು ಇರೋದಿಲ್ಲ. ಅಲ್ಲ ಬಾಬುಜಿ, ಇಬ್ರು ಹೋಗ್ಲೇಬೇಕು ಅಂತಿದ್ರೆ ಹೋಗ್ಲಿ, ಆದ್ರೆ ಬೇರೆ ಬೇರೆ ಹೋಗ್ಲಿ. ಗಂಡ ಹೆಂಡತಿ ತರ ಯಾಕೆ ಹೋಗ್ಬೇಕು? ಗಂಡ ಹೆಂಡತಿ ತರ ಅಲ್ಲ, ಗೀತಾ ವಿಜಯ್ ಗಂಡ ಹೆಂಡತಿನೇ. ಇಬ್ರು ಒಟ್ಟಿಗೆ ಕಾಲೇಜ್ ಹೋದ್ರೆ ಮದುವೆ ಅನ್ನೋದು ಓದನ್ನ ಕಟ್ಟಾಕೋದಿಲ್ಲ ಅನ್ನೋ ಸಂದೇಶನ ಜಗತ್ತಿಗೆ ಕೊಟ್ಟ ಹಾಗಿರುತ್ತೆ.